ಹಲೋ ಗೈಸ್, ನಮಸ್ತೆ. ನಾನು ಬೆಳಗ್ಗೆ ಎದ್ದು ಸ್ವಲ್ಪ ಕೆಲಸ ಇದ್ದು ತೋಟದ ಹತ್ರ ಮತ್ತು ಕೋಲಾರಲ್ಲಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆ ಹತ್ರ ಬಂದು ಗಾಡಿ ಲೋಡ್ ಮಾಡಿಕೊಂಡು ಹಸುಗಳನ್ನೆಲ್ಲ ಹೊರಗಡೆ ಬಿಟ್ಟಾಕಿ ಮೇವು ಹಾಕಿದೆ. ಆ ಟಿಪ್ಸ್ ಎಲ್ಲ ಇಲ್ಲಿಗೆ ನೋಡಿ. ನನ್ನ ಹತ್ರ 6 ಹಸು ಇದೆ ಟೋಟಲ್ಲು. ಒಂದು 3 ಕರು, 3 ಹಸು. ಈ 3 ಹಸುಗೂ ನಾನು ಒಣಗಿ ಸ್ವಲ್ಪ ಇಟ್ಕೊಂಡಿದ್ದೀನಿ. ಮತ್ತು ರೀಸೆಂಟಾಗಿ ತಗೊಂಡಿರೋದೆ. ಒಂದ್ಸಲಿ ಒಂದೊಂದು ಥರ ರೂಟ್ ಇರುತ್ತೆ. ನಂದು ಚಿಕ್ಕ ಬಿಸ್ನೆಸ್ಸು. ನಾನು ವ್ಯವಸಾಯದ ಜೊತೆ ಹೈನುಗಾರಿಕೆ ಜೊತೆ ಸ್ವಲ್ಪ ಬಿಸ್ನೆಸ್. ಅದಾದಮೇಲೆ ಬ್ಯಾಂಗ್ಳೂರು. ಈ 3 ಕಡೆ ವ್ಯವಸಾಯದಿಂದ ಹೈನುಗಾರಿಕೆ, ವ್ಯಾಪಾರದಿಂದ ವ್ಯಾಪಾರ, ಎರಡು ಪ್ರೊಫೆಷನ್ ಇಟ್ಕೊಂಡಿದ್ದೀನಿ. ನಮಗೆ ಬರೀ ವ್ಯವಸಾಯನ ನಂಬ್ಕೊಂಡ್ರೆ ವ್ಯವಸಾಯದಲ್ಲಿ ದುಡ್ಡು ಮಾಡೋದು ತುಂಬ ಕಷ್ಟ ಇದೆ. ಮತ್ತು ಅದನ್ನೇ ರೊಟೇಷನ್ ಮಾಡೋದು, ಅದರಲ್ಲೇ ಬದುಕಬೇಕು ಅಂದರೆ ತುಂಬ ಕಷ್ಟ ಇದೆ. ಸೊ ಹತ್ರ ಹೋಗೊಂಡೆ. ತೋಟದ ಹತ್ರ ಹೂಕೋಸಿಗೆ ನೀರು ಹಾಕಬೇಕಿತ್ತು. ತೋಟದ ಹತ್ರ ಹೋಗ್ಬಿಟ್ಟು ಹೂಕೋಸಿಗೆಲ್ಲ ನೀರು ಹಾಕಿ ಸ್ಟಾರ್ಟ್ರು ಆಫ್ ಮಾಡಿದ್ದೆ. ಇದು ಮಳೆ ಬಂದಿತ್ತು ಸಂಕ್ರಾಂತಿ. ಮಳೆ ಅಪರೂಪಕ್ಕೆ, ಸಂಕ್ರಾಂತಿ ಈ ಕಡೆ ಎಲ್ಲ ಮಳೆ ಅಪರೂಪಕ್ಕೆ ನೋಡ್ತಿದ್ವಿ ಅಂತ ಹೇಳ್ತು. ಇದುವರೆಗೂ ಸಂಕ್ರಾಂತಿಗೆ ನಾವು ಇದೇ ನೋಡಿಲ್ಲ ಅಂತಾರೆ. ಸಂಕ್ರಾಂತಿಗೂ ಬಂದಿದೆ. ಬಹುಶಃ ಕುಂಭಮೇಳ ಇರೋದ್ರಿಂದ ಅನಿಸುತ್ತೆ. ಇದು ನಮ್ಮೂರು ಕೆರೆದು ಬೇರೆ ಕಡೆ ನೀರು ಹೋಗುತ್ತೆ ನೋಡಿ, ಕೆನಾಲು ಥರ. ಇದಕ್ಕೆ ಒಂದು ಈ ನೀರೆಲ್ಲ ಬ್ಯಾಂಗ್ಳೂರು ವೇಸ್ಟ್ ನೀರು. ಬ್ಯಾಂಗ್ಳೂರಲ್ಲಿ ಯೂಸ್ ಮಾಡೋವಂಥದ್ದು ಫಿಲ್ಟ್ರ್ ಮಾಡಿ ಈ ಕಡೆ ಕೋಲಾರ ಏರಿಯಾ ಎಲ್ಲ ಬಿಡ್ತಾರೆ. ಸೊ ಇದರಿಂದನೇ ಎಲ್ಲ ಬೋರು ರೀಚಾರ್ಜ್ ಆಗಿ ಈಗ ನೀರು ಬರ್ತಾ ಇರೋದು. ಆ ಕೆರೆನೂ ನಾನು ಆ ಕಡೆ ಹೋದಾಗ ತೋರಿಸ್ತೀನಿ. ಅಂದ್ರೆ ದೊಡ್ಡ ಕೆರೆನೇ, ಒಂದು 100-150 ಎಕರೆ ಮೇಲೇ ಇರುತ್ತೆ ಅನ್ಸುತ್ತೆ. ಇದು ನೋಡಿ, ಎಲ್ಲ ಫಾರೆಸ್ಟ್ ಏರಿಯಾ, ಎಲ್ಲ ಪ್ಯಾಚ್ ಅಪ್ ರೋಡುಗಳೇ. ಕೇಳೋದೇ ಬೇಕಾಗಿಲ್ಲ. ಇದೇ ದಾರಿಲಿ ಒಂದು 3-4 ವೇರಿಯೇಷನ್ಸ್ ಬರುತ್ತೆ. ಫುಲ್ ಹಳ್ಳ ದಿನ್ನೆ ಮತ್ತು ಚೆನ್ನಾಗಿರೋ ದಾರಿ ಎಲ್ಲ. ಒಂದು 5-5 ಕಿಲೋಮೀಟ್ರಿಗೆ ಒಂದೊಂದು ದಾರಿ ಬರ್ತಾ ಇರುತ್ತೆ ನೋಡಿ. ಎಲ್ಲ ಫಾರೆಸ್ಟ್ ಏರಿಯಾ ಇದು. ನಮ್ಮ ಕಡೆ ನವಿಲು ಮತ್ತು ಜಿಂಕೆ ಜಾಸ್ತಿ ಆಗ್ಬಿಟ್ಟಿದೆ, ಹಂದಿಗಳು ಜಾಸ್ತಿ ಆಗ್ಬಿಟ್ಟಿದೆ. ಇದೇನಂದರೆ ನಾವು ದಾರಿಲಿ ಹೋಗ್ತಾ ಇದ್ದರೆ ಸಡನ್ನಾಗಿ ಅಡ್ಡ ಬಂದ್ಬಿಡುತ್ತೆ. ಎಷ್ಟೋ ಆಕ್ಸಿಡೆಂಟ್ಸ್ ಆಗ್ತಾಯಿದೆ ಆ ಥರ 2 ವೀಲರ್ಸ್ಗೆ. ಗುದ್ದುಬಿಟ್ಟು ಹೊರಟೋಗ್ತಾ. ಏನು ಬೈಕಲ್ಲಿ ಕಂಟ್ರೋಲ್ ಸಿಗಲ್ಲ. 4 ವೀಲರ್ಸ್ ಆದರೂ ಒಂಥರ ಇದಿರುತ್ತೆ, ಸೇಫ್ ಇರುತ್ತೆ. 2 ವೀಲರ್ಸ್ ಕಂಟ್ರೋಲ್ ಸಿಗಲ್ಲ, ಬಿದ್ದೋಗ್ತದೆ. ಇದೇ ನೋಡಿ ನ್ಯಾಷನಲ್ ಹೈವೇ 75, ಬೆಂಗಳೂರು ತಿರುಪತಿ ಹೈವೇ. ಈ ಥರ ಸ್ಟ್ರೈಟ್ ದಾರಿ ಇದೆಯಲ್ಲ, ಅದು ಆವಣಿಗೆ ಹೋಗುತ್ತೆ. ಆವಣಿ ಬೆಟ್ಟ. ಲೆಫ್ಟ್ಗೆ ಹೋದರೆ ತಿರುಪತಿ, ರೈಟ್ಗೆ ಹೋದರೆ ಬೆಂಗಳೂರು, ಕೋಲಾರ ಬೆಂಗಳೂರು ಸಿಗುತ್ತೆ. ಆವಣಿ ಬೆಟ್ಟ ಅನ್ನೋದು ಮಸ್ಟ್ ಆ್ಯಂಡ್ ಶುಡ್ ನೋಡಲೇಬೇಕಿರೋದು. ರಾಮಾಯಣದ್ದು, ಸೀತೆ ಮಾತೆ ಕತೆ, ವಾಲ್ಮೀಕಿ ಮಹರ್ಷಿ ಎಲ್ಲ ಇದ್ದಿದ್ದು, ಲವಕುಶ ಎಲ್ಲ ಹುಟ್ಟಿದ್ದು ಎಲ್ಲ ಕುರುಹುಗಳಿದೆ ಅಲ್ಲಿ. ಇಯರ್ಲಿ ಒನ್ಸು ಅಲ್ಲಿ ಜಾತ್ರೆ ನಡೆಯುತ್ತೆ. ಈ ಸಲ ನಡೆದಾಗ ನಾನು ಅಲ್ಲಿ ಹೋಗಿ ಬ್ಲಾಗ್ ಮಾಡ್ತೀನಿ. ಅಲ್ಲಿ ಕೆಳಗಡೆ ಟೆಂಪಲ್ಸ್ ಇದೆ, ಮೇಲೇನು ಬೆಟ್ಟದ ಮೇಲೆ ಸೀತಾಮಾತೆ ಟೆಂಪಲ್ ಇದೆ, ಕೆಳಗಡೆ ಶಿವಂದು ಟೆಂಪಲ್ಸ್ ಇದೆ. ಇದೇ ದಾರಿಲಿ ಇನ್ನೊಂದು ದೇವಸ್ಥಾನ ಬರುತ್ತೆ, ವಿರೂಪಾಕ್ಷಿ ಅಂತ. ಅದು ಶ್ರೀಕೃಷ್ಣ ದೇವರಾಯರ ಟೈಮದ್ದು. ಮುಳುಬಾಗಿಲು ಹತ್ರ ಬಂದುಬಿಟ್ವಿ ನೋಡಿ. ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಮುಳುಬಾಗಿಲು ದೋಸೆ ಎಲ್ಲ. ಮುಳುಬಾಗಿಲು ದೋಸೆ ಫೇಮಸ್ ಆಯಿತು. ಅದು ನಾನು ಲೋಕಲಲ್ಲಿ ಒಳಗಡೆ ಒಂದು ಹತ್ರ ತಿಂದಿದ್ದೆ ನಾವು, ತುಂಬ ಒಂದು 5-6 ಇಯರ್ಸ್ ಬ್ಯಾಕ್. ಅದು ಚೆನ್ನಾಗಿತ್ತು. ಮತ್ತು ನಾನು ಎಲ್ಲೂ ಟ್ರೈ ಮಾಡಲಿಲ್ಲ. ಯಾವತ್ತಾದರೂ ಒಂದ್ಸಲಿ ಟ್ರೈ ಮಾಡಬೇಕು ನೋಡಿ. ಚಿತ್ತೂರು, ಚೆನ್ನೈ, ಮುಳುಬಾಗಲು 3 ಕಿಲೋಮೀಟರ್ಸು. ಚೆನ್ನೈ ಟು 36. ಚೆನ್ನೈಗೆ ಈಗ ಹೊಸ ಹೈವೇ ಆಗಿದೆ. ಇದರಲ್ಲಿ ಅದು ಓಪನ್ ಆಗಿಬಿಟ್ರೆ ಈ ರೋಡಲ್ಲಿ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಆಗ್ಬೋದು. ಚೆನ್ನೈ ವೆಹಿಕಲ್ಸ್ ಎಲ್ಲ ಆ ಕಡೆ ಡೈವರ್ಟ್ ಆಗ್ಬಿಡುತ್ತಲ್ಲ, ಅದರಿಂದ. ಇಲ್ಲಿ ನೋಡಿ, ಇಲ್ಲಿ ಲೆಫ್ಟ್ಗೆ ಹೋದರೆ ಮುಳುಬಾಗಲು, ಮೂಡಳ ಬಾಗಿಲು. ಲೆಫ್ಟ್ಗೆ ಹೋದರೆ ಇದೆಲ್ಲ ಬಾರ್ಡರ್ಸು. ಮುಂದೆ ಹೋಗ್ಬಿಟ್ರೆ ನಮಗೆ ಇನ್ನು ಬಾರ್ಡರ್ ಸಿಗುತ್ತೆ. ಅದಾದಮೇಲೆ ಪಲಮ್ನೇರು, ಚಿತ್ತೂರು ಎಲ್ಲ ಸಿಗುತ್ತೆ. ಹಿಂಗೆ ಹೋದರೆ ಒಂದು ಮ್ಯಾಂಗೋ ಮಂಡಿ ಇದೆ, ಅದು ಬಂಗಾರಪಾಳ್ಯ. ಅಲ್ಲೂ ಸೀಸನಲ್ಲಿ ಹೋಗ್ತಾ ಇರ್ತೀನಿ. ಅಲ್ಲೂ ಹೋದಾಗ ವೀಡಿಯೋ ಮಾಡ್ತಾಯಿರ್ತೀನಿ. ಅದೇ ಮುಳುಬಾಗಲು ಬೆಟ್ಟ. ಅಲ್ಲಿ ಅದ್ರ ಮೇಲೆ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಆ ಬೆಟ್ಟದ ಮೇಲೆ. ಅದು ಚೆನ್ನಾಗಿರುತ್ತೆ. ಇದೆಲ್ಲ ಕೆರೆಯಲ್ಲಿ ಆಲ್ರೆಡಿ ಸೈಟ್ಗಳು ಮಾಡ್ಕೊಂಡ್ಬಿಟ್ಟವ್ರೆ. ರೂಟೆಲ್ಲ ಮುಗೀತು, ಎಲ್ಲ ರಿಟರ್ನ್ ಹೋಗ್ತಾ ಇದ್ದೀನಿ. ಪೆಟ್ರೋಲ್ ಒಂದು ಹಾಕ್ಸ್ಕೋಬೇಕು. ಮುಂದೆ ಎಲ್ಲಾದರೂ ಹೋಗ್ಬಿಟ್ಟು ಹಾಕ್ಸ್ಕೊಳ್ಳೋಣ. ಇಲ್ಲೇ ನಯಾರಿತ್ತು, ಇನ್ನೂ ಸ್ವಲ್ಪ ಮುಂದೆ ಹೋಗೋಣ ಅಂತ. ಇದು ನ್ಯಾಷನಲ್ ಹೈವೇ ಒಂದು 10 ಕಿಲೋಮೀಟರ್ಸ್ ಇರುತ್ತೆ. 10 ಕಿಲೋಮೀಟರ್ಸ್ ಬಿಟ್ಟ ಮೇಲೆ
ಹಾಂ, ಪೆಟ್ರೋಲ್. ಒಂದೂವರೆ ತಾಳೆ ಎತ್ಕೊಂಡು ಹೋಗೋಣ ಅಂತ ಬಂದೆ. ರೂಟಿಂದ ಬಂದುಬಿಟ್ಟು ಹಸುವಿಗೆಲ್ಲ ನೀರಿಟ್ಟೆ, ಎಲ್ಲ 6 ಹಸುಗೂ ನೀರಿಟ್ಬಿಟ್ಟು ಮೇವಾಗ್ಬಿಟ್ಟು ಮತ್ತೆ ತೋಟದ ಹತ್ರ ಬಂದೆ. ತೋಟದ ಹತ್ರ ಹೋಗಿ ಬಂದೆ, ಕೋಸು ತೋಟಕ್ಕೆ ನೀರು ಹಾಕಿದ್ದೆ. ಅದು ನೋಡಿಕೊಂಡು ಆ ಕ್ಲಿಪ್ಸಲ್ಲಿ ಹೂಕೋಸು ಬೆಳಗ್ಗೆ ನೀರು ಹಾಕ್ಬಿಟ್ಟು ಹೋಗಿದ್ದಿದ್ದು ಎಲ್ಲ ಹರಿತಾ ಇದೆ. ಇನ್ನೊಂದು ಹಾಫ್ ಆನ್ ಅವರ್ ಟೊಮೆಟೊ ಮೇಲೆ ಹಾಕ್ತೀನಿ. ಹಸುಗಳಿಗೆ ಬೆಳಗ್ಗೆ ಒಂದು 2 ಟೈಮ್ಸ್ ಆಗ್ಬಿಟ್ಟು ಹೋಗಿದ್ನಲ್ಲ, ಮತ್ತೆ ಬಂದು ಒಂದು ಟೈಮ್ ಆಗಿಬಿಟ್ಟು ಆಮೇಲೆ ತೋಟದ ಹತ್ರ ಹೋಗ್ಬಂದು ನೀರು ಇಟ್ಬಿಟ್ಟು ಆಮೇಲೆ ಇನ್ನೊಂದ್ಸಲಿ ಮೇವು ಹಾಕಿದೆ. ಇವಾಗ ಸಾಯಂಕಾಲಕ್ಕೆ ಅಂತ ಎತ್ಕೊಂಡು ಹೋಗ್ತೀವಿ. ಈ ಸಾಯಂಕಾಲ ನಾಳೆ ಎಲ್ಲ ಬರುತ್ತೆ. ಇವೆಲ್ಲ ಸಾಗಿಸ್ಕೊಂಡು ಮನೆ ಹತ್ರ ಒಂದು ಹತ್ರ ಹಾಕಿದ್ದೀನಿ. ಸ್ವಲ್ಪ ಇನ್ನೂ ಬೇರೆ ಕಡೆ ಇದೆ, ಅದೆಲ್ಲ ಎತ್ಕೊಂಬರ್ಬೇಕು. ಅದು ನಾಳೆ ಇಲ್ಲ ನಾಳಿದ್ದು. ನಾಳೆ ಸ್ವಲ್ಪ ಕೆಲಸಗಳು ಜಾಸ್ತಿ ಇದೆ. ಆ ಕೆಲಸಗಳೆಲ್ಲ ಮುಗಿಸ್ಕೊಂಡು ನಾಳಿದ್ದು ತಾಳೆ ಎತ್ಕೊಂಬರೋ ಪ್ರೋಗ್ರಾಮ್ ಇಟ್ಕೋಬೇಕು ನಾವು ಎಲ್ಲ. ಮನೆ ಹತ್ರ ಬಂದುಬಿಟ್ರೆ ಟೆನ್ಷನ್ ಇರೋದಿಲ್ಲ.